ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಬಾಯ್ಲ್ಡ್ ಎಗ್ ಕರಿ ಮಾಡೋದು ಹೇಗೆ ಅಂತೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಥ್ಯಾಂಕ್ ಯು. ಬಾಯ್ಲ್ಡ್ ಎಗ್ ಕರಿ ಮಾಡೋದು ಹೇಗೆ ಅಂತೇಳಿ ನೋಡೋಣ ಬನ್ನಿ. ಮೊದಲೇ ನಾನು ಮೊಟ್ಟೆ ಬೇಯಿಸಿ ರೆಡಿ ಮಾಡಿಟ್ಕೊಂಡಿದ್ದೆ. ಈಗ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಬ್ಬಿಣದ ಕಡಾಯಿ ಇಟ್ಕೊಂಡಿರೋದು. ನಿಮ್ಮ ಕಡೆ ಯಾವ ಕಡಾಯಿ ಇದ್ದರೂ ಓಕೆ. ಅದಕ್ಕೆ ನಾನು ಒಂದು ಇಡಿಯಷ್ಟು ಧನಿಯಾ ಕಾಳನ್ನು ಹಾಕಿಬಿಟ್ಟು ಚೆನ್ನಾಗಿ ಹುರಿತಾ ಇದ್ದೀನಿ ಕಡಿಮೆ ಫ್ಲೇಮಲ್ಲಿ. ಅಂದರೆ ಸೀದೋಗ್ಬಿಟ್ರೆ ಒಳ್ಳೆ ಟೇಸ್ಟ್ ಹೋಗುತ್ತೆ. ಹಾಗಾಗಿ ಈಗ ನೋಡಿ ಚೆನ್ನಾಗಿ ಹುರಿದ ಮೇಲೆ ನಾನು ಮಸಾಲೆ ರೆಡಿ ಮಾಡ್ಕೊಂಡಿದ್ವಿ. ಏಲಕ್ಕಿ ಮೊಗ್ಗು ಮತ್ತು ಮೆಣಸು, ಸ್ವಲ್ಪ ಸೊಂಪಿನ ಕಾಳು ಅಂತಾರಲ್ಲ ಅದನ್ನು ಹಾಕಿಬಿಟ್ಟು ಕಡಿಮೆ ಫ್ಲೇಮಲ್ಲೇ ನಾನು ಹುರ್ಕೊತಾ ಇದ್ದೀನಿ. ಸ್ವಲ್ಪ ಕರೆಂಟಿನ ಫೋಕಸ್ ಜಾಸ್ತಿ ಇದೆ, ಹಾಗಾಗಿ ಕ್ಲಿಯರಾಗಿ ಕಾಣ್ತಾ ಇಲ್ಲ. ಇದಕ್ಕೆ ನಾನು 1 ಕಪ್ನಷ್ಟು ಈರುಳ್ಳಿ ಇತ್ತು, ಅದನ್ನು ಹಾಕಿಬಿಟ್ಟು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೆ ಹುರಿತಾ ಇದ್ದೀನಿ. ನೀವು ಎಣ್ಣೆ ಬೇಕಾದರೆ ಬಳಸ್ಕೋಬೋದು, ನಾನು ಎಣ್ಣೆ ಹಾಕ್ತಾಯಿಲ್ಲ. ನೋಡಿ, ಇದಕ್ಕೆ ನಾನು 1 ಕಪ್ನಷ್ಟು ಟೊಮೊಟೊನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕಿ ಹಸಿ ವಾಸನೆ ಹೋದರೆ ಸಾಕು, ಅಷ್ಟು ಬೆಂದರೆ ಸಾಕು. ಈಗ ನೋಡಿ ಚೆನ್ನಾಗಿ ಹುರ್ಕೊಂಡಿದ್ವಿ. ಇದಕ್ಕೆ ನಾನು ಕಾಯಿ ತುರಿನ ನಾನು ಮಿಕ್ಸಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನೇ ಹಾಕ್ತಾಯಿದ್ದೀನಿ. ಒಂದು 3/4 ಕಪ್ನಷ್ಟಿತ್ತು. ನೀವು ಒಣ ಕೊಬ್ಬರಿ ಆದರೂ ಬಳಸ್ಬೋದು, ಇಲ್ಲ ಅಂತಂದರೆ ಹಸಿ ಕೊಬ್ಬರಿ ಆದ್ರೂ ಬಳಸ್ಕೋಬೋದು. ಇದಾದ ನಂತರ ಒಂದು 10 ಗೋಡಂಬಿನೂ ಇತ್ತು, ಅದನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಕಡೆ ಇದ್ದರೆ ಹಾಕ್ರಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ಈಗ ನಾನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ತಣ್ಣಗಾಕ್ಬಿಡ್ಬೇಕು. ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡು ನಾನು ತಣ್ಣಗಾಕ್ಬಿಡ್ತಾಯಿದ್ದೀನಿ. ಈಗ ಇದಕ್ಕೆ ನಾನು ಒಂದು 1/4 ಕಪ್ನಷ್ಟು ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಇದೆ, ಹಾಗಾಗಿ ಬಿಟ್ಟು ಹಾಕಿ ಸ್ವಲ್ಪ ತೆಗಿತಾ ಇದ್ದೀನಿ. ನಿಮಗೆ ಬೇಕಪ್ಪ ಅಂತ ಅನಿಸಿದರೆ ಸ್ವಲ್ಪ ರಿಟರ್ನ್ ತೆಗಿಬೋದು, ಈಗ ಹಾಕ್ಕೋಬೋದು. ಈಗ ನಾವು ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನಿಮಗಿನ್ನ ಎಕ್ಸ್ಟ್ರಾ ಮಸಾಲೆ ಎಲ್ಲ ಬೇಕಪ್ಪ ಅಂತಂದರೆ ಹಾಕ್ರಿ, ಚೆನ್ನಾಗಿರುತ್ತೆ. ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ಬರ್ತಾಯಿದ್ದೀನಿ. ಈಗ ನೋಡಿ ನುಣ್ಣಗೆ ರುಬ್ಕೊಂಡಾಗಿದೆ. ಇದಕ್ಕೆ ನಾನು ಅದೇ ಕಡಾಯಿಗೆ ಒಂದು ಅಡುಗೆ ಎಣ್ಣೆನ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕಿಬಿಟ್ಟು ಒಂದು 4-5 ಮೊಟ್ಟೆ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಫ್ರೈ ಮಾಡ್ಕೊಂಡ್ರಂತೂ ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗಾಗಿ ನಾನು ಫ್ರೈ ಮಾಡ್ತೀನಿ. ನೀವು ಒಮ್ಮೆ ಈ ಥರ ಟ್ರೈ ಮಾಡಿ. ಈಗ ನಾನು ಸೈಡ್ ಎತ್ತಿಟ್ಬಿಟ್ಟು ಒಂದು ಪಾನ್ ಇಟ್ಕೊಂಡಿದ್ವಿ, ಅದಕ್ಕೆ ನಾನು ಅಡುಗೆ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾದಾದ್ಮೇಲೆ ಒಂದು ಚಿಟಿಗೆಯಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಮತ್ತು 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಎಣ್ಣೆಗೆ ಹಾಕ್ಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಹುಷಾರಾಗಿ ಹಾಕ್ಕೋಬೇಕು, ಯಾಕಂದರೆ ಅದು ಎಣ್ಣೆಗೆ ಬಿದ್ದ ತಕ್ಷಣವೇ ಕಣ್ಣಿಗೆಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ, ಹಾಗಾಗಿ ನೋಡ್ಕೊಂಡು ಹಾಕ್ಕೋಬೇಕು. ಈಗ ನಾನು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರೋಂತಹ ಖಾರ ಪುಡಿ ಇತ್ತು, ನಿಮ್ಮ ಕಡೆ ಯಾವುದಿದ್ರೂ ಓಕೆ, ಅದನ್ನೇ ಹಾಕ್ಕೋಬೋದು. ನಾನು ಖಾರ ಇದೆ, ಹಾಗೆ 1 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ನಾನು ರುಬ್ಬಿಟ್ಕೊಂಡಿರೋಂಥ ಖಾರನೂ ಹಾಕ್ತಾಯಿದ್ದೀನಿ. ಖಾರ ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು, ನುಣ್ಣಗೆ ರುಬ್ಕೊಂಡಷ್ಟು ಟೇಸ್ಟ್ ಬರುತ್ತೆ. ಮತ್ತು ನೋಡಿ, ಎಣ್ಣೆಯಲ್ಲಿ ಒಂದು 5 ನಿಮಿಷ ನಿಧಾನಕ್ಕೆ ಕಡಿಮೆ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು. ಈಗ ಫ್ರೈ ಆಗಿದೆ. ಈಗ ನಾವು ನೀರು ಮಿಕ್ಸ್ ಮಾಡ್ಕೋಬೇಕು. ನಾನು ಜಾರಿ ಒಳಗೇ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಜ್ಯೂಸ್ ಲೋಟದಲ್ಲಿ 1 ಲೋಟದಷ್ಟು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಎಕ್ಸ್ಟ್ರಾ ಕ್ವಾಂಟಿಟಿ ಬೇಕು ಅಂದರೆ ನೀರಿನ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ಈಗ ನಾನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಈಗ ನೋಡಿ, ಹಸಿ ವಾಸನೆ ಎಲ್ಲ ಹೋಗಬೇಕು, ಚೆನ್ನಾಗಿ ಖಾರ ಎಲ್ಲ ಬೇಯಬೇಕು. ಆ ಥರ ಬೆಂದ ಮೇಲೆ ನೀವು ಮೊಟ್ಟೆನ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಹಾಕಿಬಿಟ್ಟು ಒಂದು 5 ನಿಮಿಷ ಬೇಯಿಸ್ಬೇಕು ಅಷ್ಟೇ. ಅಂತಂದರೆ ಉಪ್ಪು ಖಾರ ಹುಳಿ ಎಲ್ಲ ಹತ್ತಬೇಕಲ್ಲ, ಹಾಗಾಗಿ ನೋಡಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಅದು ಎಲ್ಲ ಕಡೆನೂ ಸ್ವಲ್ಪ ಉಪ್ಪು ಖಾರ ಎಲ್ಲ ಹತ್ತಬೇಕು. ಹಾಗಾಗಿ ನಾನು ಸ್ವಲ್ಪ ಕಸ್ತೂರಿ ಮೆಂತ್ಯ ಇತ್ತು, ಅದನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಕಡೆ ಕಸ್ತೂರಿ ಮೆಂತ್ಯ ಇಲ್ಲಪ್ಪ ಅಂತಂದರೆ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೋದು. ಅದನ್ನು ಇಲ್ಲಪ್ಪ ಅಂತಂದರೆ ಗೀ ಇದ್ದರೆ, ಅಂದರೆ ತುಪ್ಪ ಇದ್ರೂ ಹಾಕೊಳ್ರಿ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಕೊತ್ತಂಬರಿ ಇಲ್ಲಪ್ಪ ಅಂತಂದರೆ ಸ್ಕಿಪ್ ಮಾಡಿ. ಮನೆಯಲ್ಲಿ ಇರುವಂಥ ಪದಾರ್ಥಗಳಿಂದನೇ ನಾನು ಈ ಥರ ವೀಡಿಯೋಗಳನ್ನ ಮಾಡಿ ತೋರಿಸ್ತಿರೋದು. ಇಲ್ಲಪ್ಪ ಅಂತಂದರೆ ಸ್ಕಿಪ್ ಮಾಡಿ, ಪರವಾಗಿಲ್ಲ. ಈಗ ನಾನು ಗಾರ್ನಿಷ್ಗೋಸ್ಕರ ಸ್ವಲ್ಪ ಕೊತ್ತಂಬರಿ ಇತ್ತು, ಅದನ್ನೇ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ನೀವು ರೈಸ್ ಜೊತೆನೂ ತಿಂದರೂ ಸಖತ್ತಾಗಿರುತ್ತೆ. ಚಪಾತಿ, ಕುಷ್ಕ, ನಾನ್ ವೆಜ್ ತಿನ್ನೋರು ಈ ಥರ ಮೊಟ್ಟೆ ಗ್ರೇವಿಗಳನ್ನೆಲ್ಲ ಮಾಡ್ಕೊಂಡು ತಿನ್ಬೋದು. ಕುಷ್ಕ ಜೊತೆ ಅಂತೂ ಸೂಪರಾಗಿರುತ್ತೆ. ನಾನು ಇವತ್ತು ಕುಷ್ಕ ಜೊತೆನೇ ಈ ಥರ ರೆಸಿಪಿನ ಮಾಡ್ಕೊಂಡು ತಿಂತಾ ಇರೋದು. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.